ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವು ರಾಜ್ಯದ 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಬೇಕು ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎನ್ ರಘುಮೂರ್ತಿ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹದಡಿ ಹೋಬಳಿಯಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರಳ ಸಜ್ಜನಿಕೆಯ ಮತ್ತು ಜನರಿಗೆ ತಕ್ಷಣ ಸಿಗುವ ವ್ಯಕ್ತಿತ್ವ ಹೊಂದಿರುವ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರವಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಹಲ್ಲೆ ಸೃಷ್ಟಿಯಾಗಿದೆ ಎಂದಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ದುಡಿಯುವ ಸಾಮಾನ್ಯ ಕಾರ್ಯಕರ್ತರಿಗೂ ಬಿಜೆಪಿ ಅವಕಾಶ ನೀಡುತ್ತದೆ ಎಂಬ ಸಂದೇಶವನ್ನ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡುವ ಮೂಲಕ ಪಕ್ಷ ಕಾರ್ಯಕರ್ತರಿಗೆ ನೀಡಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕ್ಷೇತ್ರದಲ್ಲಿ ಈಗಾಗಲೇ ಜನಪರ ಕೆಲಸಗಳನ್ನು ಕೈಗೊಂಡಿರುವ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಮನೆ ಮಾತಾಗಿದ್ದು ಯಾವುದೇ ಜಾತಿ ಭೇದವಿಲ್ಲದೆ ಜನರ ಪ್ರೀತಿ ಗಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಹಿತ್, ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾದ ಮಾಜಿ ಅಧ್ಯಕ್ಷ ಶಿವಣ್ಣ, ಮೊಳಕಾಲ್ಮೂರು ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷ ಎಂಒಟಿ ಸ್ವಾಮಿ, ನಾಯಕನಹಟ್ಟಿ ನಗರ ಘಟಕದ ಅಧ್ಯಕ್ಷ ಜಾಗನೂರ ಅಟ್ಟಿ ನಾಗರಾಜ್, ಜೆಸಿಬಿ ತಿಪ್ಪೇಸ್ವಾಮಿ, ಪರಮೇಶ್ವರಪ್ಪ, ಹನುಮಂತಪ್ಪ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಸರ್ಕಾರ ಗ್ಯಾರಂಟಿ ನಮ್ಮ ಹೆಣ್ಮಕ್ಳು ಯಾವಾಗ ಗ್ಯಾರಂಟಿ ಆ ಥರ ಫ್ರೀಯಾಗಿ ನಮಗೆ ಏನಾದ್ರು ಕೊಟ್ಟಿದೆ ಅಂತ ಯಾವತ್ತು ಅಂಗಲಾಚಿ ಕೇಳಿದ್ರು. ಅವರೇ ತಮ್ಮ ವೋಟ್ ಬ್ಯಾಂಕಿನ ಸಲುವಾಗಿ ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ, ಎಸ್.ಸಿ.ಎಸ್.ಟಿ ಜನಾಂಗದವ್ರನ್ನ ಮತ್ತು ಎಲ್ಲ ಮುಸಲ್ಮಾನ್ ಮತದಾರಗಳನ್ನು ಅವ್ರ ಸ್ವಾಭಿಮಾನನ ಒಂದು ಧಕ್ಕೆ ತರೋಂಥ ಕೆಲಸ ಇವತ್ತು ಗ್ಯಾರಂಟಿ ಕೊಡೋದ್ರ ಮುಖಾಂತರ ಆಗ್ಯದ. ಇವತ್ತು ದಿವಾಳಿ ಆಗ್ಯದ ಸರ್ಕಾರ. ಏನಿಲ್ಲ ಸರ್ಕಾರದಲ್ಲಿ. ಯಾಕಂದರೆ ನಾನೊಬ್ಬ ಶಾಸಕರು, ನಾನು ಹಿಂದುಳಿದ ತಾಲೂಕದಿಂದ ಗೆದ್ದಂಥ ಒಬ್ಬ ಮಹಿಳೆ. ಇವತ್ತು ನನಗೆ ಅರಿವಾಗಿದೆ. ಯಾಕಂದರೆ ಈಗ ಹೇಳೋದು ನೂರಾರು ಕೋಟಿ, ಸಾವಿರಾರು ಕೋಟಿ, ಈಗ ನೋಡ್ರಿ ಅಷ್ಟು ದೊಡ್ಡ ಬಜೆಟ್ ಅದ. ಏನದ ಅದರಲ್ಲಿ? ಬಲೂನು ಸುಮ್ಮನೆ ಅದು ನೋಡೋಕೆ ಉಬ್ಬ್ಯದ, ಅದರಲ್ಲಿ ಏನಿಲ್ಲ ಒಳಗಡೆ. ಈ ಥರ ಅವರು ಗ್ಯಾರಂಟಿಗಳನ್ನು ಸರ್ಕಾರ ನಂಬ್ಕೊಂಡದ. ಯಾವತ್ತು ನಮ್ಮ ಜನ, ನಮ್ಮ ಮಹಿಳೆಯರು ಸ್ವಾವಲಂಬಿಯಾಗಿ ದುಡಿಬೇಕು, ಅವರಿಗೊಂದು ದುಡಿ ಕೈಗಳಿಗೆ ಕೆಲಸ ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡ್ಬೇಕನ್ನೋಂಥದ್ದು ನನ್ನೆಲ್ಲರ ಬೇಕು. ಅವರು ಗ್ಯಾರಂಟಿಯಿಂದನೇ ನಮಗೆ ಓಟ್ ಬರ್ತಾವಂತೇನೇನು ನಂಬ್ಕೊಂಡ್ರಲ್ಲ. ದಕ್ಷಿಣ ವಿಧಾನಸಭಾ ಒಂದು ಕ್ಷೇತ್ರದ ನಮ್ಮ ಅಭ್ಯರ್ಥಿ ಶ್ರೀನಿವಾಸ ದಾಸಪ್ಪನವರು ಅಪಾರ ಜನಬೆಂಬಲ, ಅವರ ನಿಷ್ಠಾವಂತ ಒಂದು ಮತದಾರರ ಒಂದು ಆಶೀರ್ವಾದ ತಗೊಂಡು 9ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಗೆಲ್ತಾರ. ಅವತ್ತು ಉತ್ತರ ಕೊಡ್ತಾರೆ. ದಿನದಲ್ಲಿ 1 ವರ್ಷಕ್ಕೆ 1 ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಬರ್ತಾರೆ. ಅಲ್ಲಿ 3 ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ 3 ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಬಂದರು. ಎಷ್ಟು ಜನ ವಿದ್ಯಾನಿಧಿ ಕೊಟ್ಟಿದ್ದಾರೆ? ಸುಳ್ಳು. ಇದನ್ನು ತಗೊಂಡ್ಬರ್ಬೇಕು ಜನಗಳ ಮುಂದೆ. ಒಂದು ಸುಳ್ಳು ಹೇಳಿದ್ರು ಅಷ್ಟೇ, ಅವ್ರು ಸುಳ್ಳು ಹೇಳಿದ್ರು ಅಷ್ಟೇ. ಈಗ ನುಡಿದಂತೆ ನಡೆದಿದ್ದೀವಿ ಅಂತಾರಲ್ಲ, ಎಲ್ಲಪ್ಪ ತೋರಿಸ್ತೀನಿ ಅಂತ ಅದನ್ನ ಹೇಳ್ಬೇಕು. ನೀವು ಜನರಿಗೆ ಹೇಳ್ಬೇಕು. 145 ಏನೋ ಸ್ವಲ್ಪ ಕೊಟ್ಟಿದ್ದೀವಿ ಅಂತಾರೆ, ಬಟ್ ವಿದ್ಯಾನಿಧಿ ಯಾಕೆ ಕೊಟ್ಟಿಲ್ಲ? ನುಡಿದಂತೆ ನಡೆದಿವಿ ಅಂತಾರಲ್ಲ, ಯಾಕೆ ನಡೆದಿಲ್ಲ ಅಂತ ಹೇಳ್ಬೇಕಲ್ವ ನೀವು? ಅದನ್ನ ಕೇಳಿ. ಗ್ಯಾರಂಟಿ ಅಂತ ಹೇಳೋರಿಗೆ ಅದನ್ನ ಕೇಳಿ.